ಗೋವರ್ಧನ್ ಅಂತ ಬಿಡ್ಸಂದ್ರಪಾಳ್ಯದ ಗ್ರಾಮಸ್ಥ. ಈ ಗ್ರಾಮದಲ್ಲಿ ಸುಮಾರು 400-500 ವರ್ಷದ ಇತಿಹಾಸ. ಸ್ಮಶಾನಕ್ಕೆ ಹೊಂದ್ಕೊಂಡಂತೆ 12 ಕುಂಟೆ ತಿಮ್ಸಿದ್ದಯ್ಯ ಅನ್ನೋರ ಫ್ಯಾಮಿಲಿಗೆ ಮಂಜೂರಾಗಿರ್ತದೆ. ಮಂಜೂರಾದ ಹಿಡುವಳಿದಾರರು ಆ ಸ್ಮಶಾನನು 2000 ಇಸ್ಪಿಲಿ, ಹೆಚ್ಚು ಕಡಿಮೆ 2000 ಇಸ್ಪಿಲಿ ಒತ್ತುವರಿ ಮಾಡಿ ಇಲ್ಲಿರೋ ಗ್ರಾಮಸ್ಥರಿಗೆಲ್ಲ ಬೆದರಿಕೆ ಹಾಕಿ ಯಾವುದೇ ಸಂಸ್ಕಾರ ಮಾಡೋಕ್ಕೆ ಬಿಟ್ಟಿರಲ್ಲ. ಇದು ಸತತ ಗ್ರಾಮಸ್ಥರುಗಳು 2018ರಿಂದ ಹೋರಾಟಗಳು ಮಾಡಿಕೊಂಡು 2021ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ರಾಮನಗರ ಜಿಲ್ಲೆಯವರು ಎಲ್ಲ ಇದನ್ನು ತಹಸೀಲ್ದಾರ್ಗೆ ಆರ್ಡ್ರ್ ಮಾಡಿ ಇಲ್ಲಿ ಏನು ಸ್ಮಶಾನ ಇದೆಯೋ ಕುರುಹುಗಳು ಗುರುತಿಸಿ ಅಂತ ಹೇಳಿ ಎಲ್ಲ ಗುರುತಿಸಿ ಅವರು ಇದು ಸ್ಮಶಾನ ಹಿಂದೆ 400-500 ವರ್ಷದ ಇತಿಹಾಸದ್ದು ಅಂತ ಎಲ್ಲ ಅದನ್ನು ಕೊಟ್ಟಾಗ ವರದಿ ಮೇಲೆ ಜಿಲ್ಲಾಧಿಕಾರಿಗಳು ಎವೆಕ್ಷನ್ನ ಮಾಡಿಸಿರ್ತಾರೆ. ಆ ಎವೆಕ್ಷನಲ್ಲಿ ಸ್ವತಃ ಜಿಲ್ಲಾ ಉಪವಿಭಾಗಾಧಿಕಾರಿಗಳೇ ಇರ್ತಾರೆ. ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಸಮೇತ, ಮಾಗಡಿ ತಾಲೂಕು ಆಡಳಿತ ಸಮೇತ ಪ್ರತಿಯೊಬ್ಬರು ಇದ್ದು ಎವೆಕ್ಷನ್ ಮಾಡಿಕೊಟ್ಟಿರ್ತಾರೆ. ಒತ್ತುವರಿ ತೆರವು ಮಾಡಿ ಗ್ರಾಮ ಪಂಚಾಯತಿಗೂ ಹಸ್ತಾಂತರ ಆಗಿರ್ತದೆ. ನಂತರ ಬಳಿಕ ಶಾಸಕರ ಮಾಗಡಿ ತಾಲೂಕು ಶಾಸಕರ ಆಪ್ತ ಸಹಾಯಕ ಅಂತ ಹೇಳ್ಕೊಂಡು ಅದೇ 12 ಕುಂಟೆ ಇಳುವರಿದಾರರು ಮಗ ವೆಂಕಟೇಶು ಮತ್ತೆ ಪುನಃ ಒತ್ತುವರಿ ಮಾಡಿರ್ತಾನೆ. ಏನಕ್ಕೆ ಈ ರೀತಿ ನಡೀತೈತೆ ಅಂತ ಕೇಳಿದಾಗ ಗ್ರಾಮಸ್ಥರೆಲ್ಲ ಕ್ವಶನ್ ಮಾಡಿದಾಗ, ಇಲ್ಲ ನಾನು MLA ಅವ್ರ PA, ನಾನು ಏನು ಮಾಡೋಕ್ಕತ್ತದೆ, ನಾನು ಇಡೀ ಜಿಲ್ಲಾಡಳಿತನಲ್ಲಿ ಗಿಳಿಸ್ತೀನಿ, ಹಂಗೆ ಮಾಡ್ಬಿಡ್ತೀನಿ, ಕೊಲೆ ಮಾಡ್ಬಿಡ್ತೀನಿ, ಯಾರನ್ನ ಇಲ್ಲಿ ಒಂದು ಕಳೆ ಬರಹ ಮಾಡಿದ್ರ ಅಂದರೆ ಚೆನ್ನಾಗಿರಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಗ್ರಾಮಸ್ಥರಿಗೆ ಧಮಕಿ ಹಾಕಿರ್ತಾನೆ. ಇದೇ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಸತತ ಹೋರಾಟ ಮಾಡಿ ಬಸವರಾಜ ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪ ಅವರು ಪ್ರತಿಯೊಬ್ಬರು CMಗಳು ಆಗಿದ್ದಾಗೂ ಇದಕ್ಕೆ ಸಹಾಯ ಮಾಡಿ ಇದು ಗ್ರಾಮಕ್ಕೆ ಸ್ಮಶಾನ ಮೀಸಲು ಇರಲೇಬೇಕು, ಹೈಕೋರ್ಟಲ್ಲಿ ಆರ್ಡರ್ ಇದೆ, ಸ್ಮಶಾನ ಮೀಸಲು ಮಾಡಿ ಅಂತೇಳಿ ಪಾಣಿ ಕೂಡ ಆಗಿರ್ತದೆ. ಪಾಣಿ ಆದಮೇಲೆ ಗ್ರಾಮ ಪಂಚಾಯತಿ ಹಸ್ತಾಂತರ ಮಾಡಿ ಅಂತ ಹೇಳಿ ಮತ್ತೊಂದು ಸರಿ ಗ್ರಾಮಸ್ಥರು ತಹಸೀಲ್ದಾರ್ಗೆ ಲೆಟ್ರ್ ಮಾಡ್ತಾರೆ. ತಹಸೀಲ್ದಾರ್ಗೆ ಲೆಟ್ರ್ ಮಾಡಿದ ಹಿನ್ನೆಲೆಯಲ್ಲಿ ತಹಸೀಲ್ದಾರರು ಇಲ್ಲಿ ಬಂದು ಸರ್ವೆ ಇಲಾಖೆಯವರು ಅಳಿಬೇಕು ಅಂತ ಹೇಳಿ ಈ ಸುಮಾರು 2 ತಿಂಗಳ ಹಿಂದೆ ಸರ್ವೆ ಇಲಾಖೆ ಇಬ್ಬರು ಸರ್ವೇಯರು ಮತ್ತು ಯಾರು ಒತ್ತುವರಿದಾರ ಇದ್ರು ಅವರಿಬ್ಬರು, ಆ ಕುಟುಂಬದವರು ಇಬ್ಬರೇ ಯಾರಿಗೂ ಗ್ರಾಮಸ್ಥರಿಗೆ ನೋಟಿಸ್ ಕೊಡ್ದಲೆ ಮತ್ತೊಂದು ಯಾರಿಗೂ ತಿಳಿಸ್ದಲೇ ಅವರಿಬ್ಬರು ಸರ್ವೇಯರು ಮತ್ತು ಈಗ ಒತ್ತುವರಿದಾರ ಇಬ್ಬರು ಬಂದು ಅವ್ರ ಪಾಡ್ಗೆ ಅವ್ರು ಅಳಿತಾ ಇದ್ರು. ಇಲ್ಲಿ ಬಂದು ನಮ್ಗೆ ಅದು ಒಪ್ಪಲ್ಲ, ಗ್ರಾಮಸ್ಥರುಗಳು ಕರೆಸ್ಬೇಕು, ಬಾಜುದಾರರನ್ನು ಕರ್ಸೆ ನೀವು ಸರ್ವೆ ಮಾಡಬೇಕು ಅಂತ ಹೇಳಿ ತಾಕೀತು ಮಾಡಿದಾಗ ಸರ್ವೆ ಕಾರ್ಯ ಸ್ಥಗಿತ ಆಗ್ತದೆ. ನಂತರ ಇವತ್ತು ಸರ್ವೆ ಇದೆ ಅಂತ ಹೇಳಿ ನಮಗೂ ಗೊತ್ತಿಲ್ಲ, ಗ್ರಾಮಸ್ಥರಿಗೂ ಗೊತ್ತಿಲ್ಲ, ಬಾಜುದಾರರು ಹಿಡುವಳಿದಾರರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲದಲೇ ತಹಸೀಲ್ದಾರ್ ಆರ್ಡ್ರ್ ಮಾಡಿರ್ತಾರೆ. ಇಲ್ಲಿ RI ಇರ್ತಾರೆ, ತಾಲೂಕು ಸರ್ವೇಯರ್ ಇರ್ತಾರೆ, ಮತ್ತು ಪೊಲೀಸರು ಇರ್ತಾರೆ. ಸಂಪೂರ್ಣ ಬಿಗಿ ಬಂದೋಬಸ್ತಲ್ಲಿ ಸರ್ವೆ ನಡೀತಿರ್ತದೆ. ಗ್ರಾಮಸ್ಥರನ್ನ ಕ್ವಶನ್ ಕೇಳೋಕ್ಕೂ ಸಹಿತ ಬಿಟ್ಟಿರಲ್ಲ. ಇಲ್ಲಿ ಯಾಕೆ ಈ ರೀತಿ ಆತೈತೆ ಅಂತ ನಾವು ಎಲ್ಲ ಕುಂತ್ಕೊಂಡು ಯೋಚನೆ ಮಾಡಿದಾಗ ಅವ್ರು ಹೇಳ್ತಾರೆ ಸ್ಟೇಟ್ಮೆಂಟು, ನಾನು ಬಾಲಕೃಷ್ಣ ಅವ್ರ PA, ನನಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ ಮನಸೋ ಇಚ್ಛೆ ಮಾತಾಡ್ತಾ ಇದ್ದಾರೆ. ಇದು ಎಲ್ಲ ರಾಜಕೀಯ ದುರುದ್ದೇಶದಿಂದ ಬಾಲಕೃಷ್ಣ ಅವ್ರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ ನಮಗೆ ಗೊತ್ತಿಲ್ಲ, ಅದು ಯಾವ ರೀತಿ ನಡೀತಿದೆ. ಒಟ್ಟಾರೆ ರಾಜಕೀಯ ದುರುದ್ದೇಶ ಮತ್ತು ಎಲ್ಲ ತಾಲೂಕು ಆಡಳಿತ ಇವ್ರಿಗೆ ಯಾರು ಒತ್ತುವರಿದಾರರಿಗೆ ಸಪೋರ್ಟ್ ಮಾಡಿ ಅವ್ರ ರೀತಿಲಿ ಒತ್ತುವರಿನ ಉಳಿಸ್ಲಿಕ್ಕೆ ಏನೇನು ಅನುಕೂಲ ಬೇಕೋ ಅನುಕೂಲ ಮಾಡಿ ಇವತ್ತು ಸರ್ವೆ ಕಾರ್ಯ ನಡೀತಿದೆ. ಈ ಸರ್ವೆ ನಮಗೆ ಸಮ್ಮತಿ ಇರೋದಿಲ್ಲ. ಇದೇ ಬಾಲಕೃಷ್ಣ ಅವರ PA ಅಂತ ಹೇಳ್ಕೊಂಡಿರೋ ವೆಂಕಟೇಶ್ ಅವ್ರದ್ದು ಇದೇ ಗ್ರಾಮದಲ್ಲಿ ಮತ್ತು ಇದ್ರ ಪಕ್ಕದ ಗ್ರಾಮ ನರಸಾಪುರದಲ್ಲಿ ಸುಮಾರು ಒಂದು 10 ಕುಂಟೆ 12 ಕುಂಟೆ ಅಂತ 5 ಪೀಸು ಜಾಗಗಳಿದೆ. ಈ ಸ್ಮಶಾನಕ್ಕೆ ಹೊಂದ್ಕೊಂಡಿರೋ 12 ಕುಂಟೆನೂ ಸೇರಿ ಪ್ರತಿಯೊಂದು ಸರ್ವೆ ನಂಬರಲ್ಲೂ ಗಂಗಾ ಕಲ್ಯಾಣ ಯೋಜನೆ ಬೋರ್ಗಳಿದೆ. 12 ಕುಂಟೆಗೆ ಗಂಗಾ ಕಲ್ಯಾಣ ಯೋಜನೆ ಬೋರು MLA ಶಿಫಾರಸ್ತು ಮಾಡಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಗೊತ್ತಿಲ್ಲ. ಮತ್ತು 10 ಕುಂಟೆಗೂ ಅಷ್ಟೇ ಗಂಗಾ ಕಲ್ಯಾಣ ಯೋಜನೆ ಬೋರ್ ಇದೆ. ಮತ್ತು 15 ಕುಂಟೆ ಲ್ಯಾಂಡ್ ಇದೆ ಅವ್ರದ್ದು ಪಿತ್ರಾಜಿತ ಆಸ್ತಿ, ಅದರಲ್ಲೂ ಗಂಗಾ ಕಲ್ಯಾಣ ಯೋಜನೆ ಬೋರ್ ಇದೆ. ಆ MLA ಅವರ ಹೆಸರು ಬಳಸ್ಕೊಂಡು ದುರುಪಯೋಗ ಪಡ್ಕೊಂಡು ಅಧಿಕಾರಿಗಳನ್ನ ಬೆಂಬಲ ತಗೊಂಡು ಈತ ಪ್ರತಿಯೊಂದು ಇಲ್ಲಿಗಲ್ ಮಾಡ್ಕೊಂಡು ಬೋರ್ವೆಲ್ಗಳ್ನು ಮತ್ತೊಂದನ್ನು ಹಾಕಿಸ್ಕೊಂಡು ಈ ಥರ ಕೆಲಸಗಳು ಮಾಡ್ಕೊಂಡು ಹೋಗ್ತಿದ್ದಾರೆ. ಬಡವರಿಗೆ ಈ ಅವಕಾಶ ಸಿಗ್ತಾ ಇಲ್ಲ. ಬೋರ್ವೆಲ್ಲು ಮತ್ತೊಂದು ಬಡವ್ರಿಗೆ ಸಿಗ್ತಾ ಇಲ್ಲ, ಇಂಥ ಪ್ರಭಾವಿಗಳಿಗೆ ಬೋರ್ವೆಲ್ಲು ಮತ್ತೊಂದು ಎಲ್ಲ ಸಿಗ್ತಾ ಇದೆ. ಹಂಗಾಗಿ ಇದ್ರ ಬಗ್ಗೆ ತನಿಖೆನೂ ಆಗಬೇಕು ಅಂತ ಆಗ್ರಹಿಸ್ತೀವಿ. ನಾನೇ ಇದೇ ಪುಟ್ಟೇಗೌಡಪಾಳ್ಯದ ಗ್ರಾಮಸ್ಥ. ನಮ್ಮದು ಈ ಸ್ಮಶಾನ ಮತ್ತು ಗೋಕಟ್ಟೆ, ಈ ಗೋಮಾಳದ ಪಕ್ಕದಲ್ಲಿರ್ತಕ್ಕಂಥ ಸರ್ವೆ ನಂಬರ್ 20ರದ
ಬಾಜುದಾರರಾಗಿದ್ದೀವಿ, ಅದಕ್ಕೆ ಓನರ್ ಆಗಿದ್ದೀವಿ ನಾವು. ನಮ್ಮದು ಒಟ್ಟು ಕುಟುಂಬದ ಆಸ್ತಿ ಅದು. ಅದರಲ್ಲಿ ನಮಗೆ ಈ ಸರ್ವೆ ಬಂದಿರೋದು ನಮ್ಗೆ ಗೊತ್ತಿಲ್ಲ. ನಾವಿಲ್ಲಿ ಅಚಾನಕ್ ಡೈಲಿ ಊರಿಗೆ ಬಂದಾಗ ನೋಡಿದ್ರೆ ಇಲ್ಲಿ ಸರ್ವೆ ನಡೀತಾ ಇತ್ತು, ಪೊಲೀಸ್ ಫೋರ್ಸ್ ಇತ್ತು, ಎಲ್ಲ ಇಲ್ಲಿ ಸರ್ವೇಯರ್ ಬಂದಿದ್ದಾರೆ, ನಡೀತಾ ಇದ್ದಾರೆ. ಇದು ಹಿಂದೆ 2021ರಲ್ಲಿ ತಹಸೀಲ್ದಾರು, AC ಅವರು, DC ಅವರ ರೆಪ್ರೆಸೆಂಟೇಟಿವ್, ಪೊಲೀಸ್ ಫೋರ್ಸು ಎಲ್ಲ ಬಂದು ಇದೇ ಜಾಗವನ್ನು ಸರ್ವೆ ಮಾಡಿ DC ಅವ್ರ ಆದೇಶದಂತೆ ಸರ್ವೆ ಮಾಡಿ ನಮಗೆ ಅವಾಗ ಟ್ರಂಚ್ ಹೊಡೆದು PDOಗೆ ಇದನ್ನು ಹಸ್ತಾಂತರ ಮಾಡಿ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿ ಹೋಗಿದ್ರು. ಆದರೆ ಈಗ ಅಚಾನಕ್ ಬಂದು ಸರ್ವೆ ಮಾಡ್ತಾ ಇರೋದು ಏನಕ್ಕೆ ಅಂತ ಗೊತ್ತಿಲ್ಲ. ಇದು ಯಾರೋ ಒಬ್ಬ ರಾಜಕಾರಣಿಯ ಪ್ರಭಾವದಿಂದ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಅವನು ವೆಂಕಟೇಶ್ ಅನ್ನೋನು ಇವರು ಮಾಲೀಕ ಇಲ್ಲಿದ್ದಾನಲ್ಲ, 12 ಗುಂಟೆ ಅವ್ರ ತಂದೆ ಹೆಸರಲ್ಲಿ ಇರೋದದು. ಆತ ನಾನು ಬಾಲಕೃಷ್ಣ ಅವ್ರ PA ಅಂತ ಹೇಳ್ತಾ ಇದ್ದಾನೆ. PAನೋ ಏನೋ ಗೊತ್ತಿಲ್ಲ ನಮ್ಗೆ. ಆ್ಯಕ್ಚುಲಿ ಬಂದು ಇಲ್ಲಿ ಊರಲ್ಲೆಲ್ಲ ದಬ್ಬಾಳಿಕೆ ಮಾಡಿಕೊಂಡು ಅಧಿಕಾರಿಗಳಿಗೆಲ್ಲ ಎದುರಿಸ್ಕೊಂಡು ಅವನು ಇಲ್ಲಿ ಇದು ಮಾಡ್ತಾ ಇದ್ದಾನೆ. ಆದರೆ ನಮ್ಮದು ಒಂದು ಪ್ರಶ್ನೆ ಏನು, ಬಾಜುದಾರರಾಗಿ ಸರ್ವೆಯವರು ನಮಗೊಂದು ನೋಟಿಸ್ ಆದರೂ ಕೊಡಬೇಕಿತ್ತು. ಅವ್ರು ಮಾಡ್ತೀವಿ ಅನ್ನೋದ್ರೆ ನೋಟಿಸು ಕೊಟ್ಟಿಲ್ಲ, ನಮ್ಮ ಗಮನಕ್ಕೂ ಏನೂ ತಂದಿಲ್ಲ ಸರ್ವೆ ಮಾಡ್ಬೇಕಾದ್ರೆ. ಇದರಿಂದ ಈ ಸರ್ವೆಗೆ ನಮ್ಮ ಸಮ್ಮತಿ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಯಾಕೆಂದರೆ ಹಿಂದೆ ನಾವೆಲ್ಲ ಸೈನ್ ಮಾಡಿದ್ದೀವಿ ಆಲ್ರೆಡಿ. ಅವಾಗ ನಮ್ಮ ಕುಟುಂಬದವ್ರು ನಾವೆಲ್ಲ ಬಂದಿದ್ವಿ, ನಮ್ಮ ಅಣ್ಣಂದಿರು ಬಂದಿದ್ದಾರೆ, ನಾವೆಲ್ಲ ಬಂದಿದ್ವಿ, ನಾನು ಒಬ್ಬ ಬಂದಿದ್ದೀನಿ, ನಾವೆಲ್ಲ ಸರ್ವೆ ಮಾಡಿದ್ದೀವಿ. ಅವಾಗ ಆಗಿರೋ ಸರ್ವೆನ ಮತ್ತೊಂದು ಸರಿ ಸರ್ವೆ ಮಾಡಬೇಕು ಅಂದರೆ ಏನು ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಆದರೆ ಅಟ್ಲೀಸ್ಟ್ ನಾವು ಬಾಜುದಾರರು ಜಮೀನ್ದಾರರಾಗಿರೋದ್ರಿಂದ ನಮ್ಗೆ ಅಟ್ಲೀಸ್ಟ್ ಒಂದಿಷ್ಟು ನೋಟಿಸ್ ಕೊಡ್ಬೋದಿತ್ತು. ಯಾರು ರಾಜಕಾರಣಿಯವರಾದ್ರೇನಂತೆ ಪ್ರಭಾವ, ಕಾನೂನು ಒಂದೇ. ಜಮೀನು ಅಲ್ಲೇ ಇದೆ, ನಾವೇನು ಇದೇ ಆಗಿಲ್ಲ. ನಮ್ಮ ಜಮೀನು ನಾವು ಬಿಟ್ಕೊಡೋಕೆ ರೆಡಿ ಇದ್ದೀವಿ. ನಮ್ದೇನಾದರೂ ಒತ್ತುವರಿ ಆಗಿದೆ, ನಮ್ದು 1 ಇಂಚು ಒತ್ತುವರಿ ಆಗಿಲ್ಲ. ಯಾಕೆಂದ್ರೆ ಅವಾಗ ಅವರೆಲ್ಲ ಪ್ರೂವ್ ಮಾಡೋಗಿದ್ದಾರೆ, ಅವರೇ ಸರ್ವೆ ಮಾಡಿ ಎಲ್ಲ ನೋಡೋಗಿದ್ದಾರೆ. ಈಗ ಮತ್ತೆ ಈಗ ಬಂದು ಸರ್ವೆಯವರು ಬಂದು ಸರ್ವೆ ಮಾಡೋದು ಅದೇನು ಗೊತ್ತಿಲ್ಲ, ಏನು ಕಾರಣದಿಂದ ಬಂದಿದ್ದಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ಜಾಗ ಸರ್ವೆ ಮಾಡ್ತಿದ್ದು ಯಾವ ಜಾಗ, ಏನು ಜಾಗ ಅದು ಸರ್? ಅವರು ವೆಂಕಟೇಶ್ ಅನ್ನೋರು ಅವ್ರದ್ದು 12 ಗುಂಟೆನೋ ಅಲಾಟ್ ಆಗಿದೆ ಅಂತಲ್ಲ, ಅವ್ರು ಅದ್ಬಸ್ಕ್ ಹಾಕಿ ಅಂತ ಹಾಕ್ತಾ ಇದ್ದಾರೆ. ಸ್ಮಶಾನ ಬೇರೆ ಇದೆ, ಅದ್ರ ಪಕ್ಕದಲ್ಲಿ ಸ್ಮಶಾನ ಇದೆ. ಅದು ಪೂರ್ವಜರು ತುಂಬ, ನಾವು ಹುಟ್ಟಾಗಿಂದ ನೋಡ್ತಾ ಇದ್ದೀವಿ, ಸುಮಾರು 500-600 ವರ್ಷದಿಂದ ಮೊದಲಿಂದನೂ ಇದೆ ಅಂತಾರೆ. ನಾವು ನೋಡೋದು ಹುಟ್ಟಾಗಿಂದ ನೋಡ್ತೇವೆ. ನನಗೂ ಇವಾಗ 64 ವರ್ಷ. ನಾವು ನೋಡ್ತಾ ಇದ್ದೀವಿ, ಅವಾಗಿಂದ ಇತ್ತಿದ್ದು ಒಂದು ಗೋಕಟ್ಟೆ ಇತ್ತು, ಊರಿಂದ ಇದೆಲ್ಲ ಜಾಗ ಖಾಲಿ ಇತ್ತು. ಅವಾಗೆಲ್ಲ ಊರಿನ ಜಮೀನಲ್ಲಿ ಎಲ್ಲ ದನ ಕರುಗಳೆಲ್ಲ ನೀರು ಕುಡಿತಾ ಇತ್ತು. ಅದನ್ನು ಒತ್ತುವರಿ ಮಾಡ್ಕೊಂಡು ಅವ್ರು ಇದು ಮಾಡಿದಾನೆ. ಈಗ ಅವರು ಅದನ್ನು ಅದ್ಬಸ್ತ್ ಮಾಡೋಕ್ಕೆ ಅವ್ರು ಇದು ಮಾಡಿದಾರಂತೆ. ಬಟ್ ಅದ್ಬಸ್ತ್ ಅವಾಗಲೇ ಆಗೋಗಿತ್ತು ಆಲ್ರೆಡಿ, ಅವ್ರಿಗೆ ಮಾಡಿಕೊಟ್ಟಿದ್ರು. ಅವಾಗ ತಿರ್ಗಿ ಮತ್ತೇನಕ್ಕೆ ಅದ್ಬಸ್ತ್ ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಇದೇನು ಅಂತ. ಒತ್ತುವರಿ ಮಾಡೋದಕ್ಕೆ ಅದಕ್ಕೆ ಮತ್ತೆ ಸೇರಿಸ್ಕೊಳೋದಕ್ಕೆ ಬಂದು ಇದು ಮಾಡ್ತಾ ಇದ್ದಾರೆ ಅನ್ಸುತ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು BS ಪ್ರಭುದೇವರು ಅಂತ. ನಾನು ಸದಾಶಿವನವರ ಮಗ. ಇದೇ ಪುಟ್ಟೇಗೌಡ ಗ್ರಾಮಸ್ಥ. ನಾನು ಬಿಡ್ಸೋನ ಗ್ರಾಮ ಪಂಚಾಯತಿಯವರು.